ಮತ್ತು ಪ್ರಾಣ ಸಂಬಂಧವಾದ ರೂಪದಿಂದ ಉಂಟಾದ ಜನ್ಮದಿಂದ ಮುಕ್ತನಾಗಿದ್ದಿ. ಆ ಸಮಯದಲ್ಲಿ ಇಲ್ಲಿ ಸ್ಥೂಲವಾದ ಯಾವ ಪ್ರಪಂಚವೂ ಇರಲಿಲ್ಲ. ಆಮೇಲೆ 6 ಇಂದ್ರಿಯಗಳ ಭೋಗಗಳಲ್ಲಿ ಆಸೆ ಪಟ್ಟು ಅನೇಕ ರೂಪಗಳನ್ನು ಹೊಂದಿ ನಾನಾ ತರಹ ಕಲ್ಪನೆ ಮತ್ತು ಬೂಟಾಟಿಕೆಯಲ್ಲಿ ಇದ್ದು ಶಾಶ್ವತವಾದ ಆನಂದವನ್ನು ಮರೆತು ಅಥವಾ ನಷ್ಟ ಮಾಡಿ ಶಾಶ್ವತ ಮುಕ್ತಿಗಾಗಿ ಎಲ್ಲಿಗೆ ಹೋಗಿದ್ದೀಯೆ? ಈ ಸತ್ಯವೇ ಶಬ್ದ, ಅಂದರೆ ಗುರುಪದೇಶ. ನೀವು ಈ ಸತ್ಯವೆಂಬ ಶಬ್ದಕ್ಕೆ ಅಧಿಕಾರಿಯಾಗಿದ್ದಿ. ಆದ್ದರಿಂದ ಅದನ್ನು ಕೇಳಿ ಪ್ರಪಂಚದ ಕಡೆಗೆ ಹೋಗು. ಒಂದು ವೇಳೆ ನೀನು ಈ ಪರಮ ತತ್ವವನ್ನು ಪಡೆಯಲು ಇಷ್ಟಪಟ್ಟರೆ ಆಗ ಪರೀಕ್ಷೆ ಮಾಡಿ ಸತ್ಯವೆಂಬ ಶಬ್ದವನ್ನೇ ಸ್ವೀಕರಿಸು ಎಂಬುದಾಗಿ ಕಬೀರರು ಹೇಳುತ್ತಾರೆ. ನಮ್ಮ ಸತ್ಯವೆಂಬ ಶಬ್ದವು ಅನಂತವಾದುದು ಮತ್ತು ಶಬ್ದ ಸ್ವರೂಪಿ. ಅದೇ ಸತ್ಯ ಶಬ್ದವು ಚೇತನ ರೂಪದಿಂದ ಜೀವದ ಹೃದಯದಲ್ಲಿ ಕುಳಿತಿದೆ. ಆದರೆ ಆಶ್ಚರ್ಯವೇನೆಂದರೆ ಹೂಗಳನ್ನು ಇಡುವ ಬುಟ್ಟಿಯಂತೆ ಜೀವದ ಶುದ್ಧ ಸ್ವರೂಪವನ್ನು ಮಜ್ಜಿಗೆ ಮತ್ತು ತುಪ್ಪವನ್ನು ತಿಂದು ಹಾಕುವಂತೆಯೇ ಅಜ್ಞಾನದ ಕಾರಣ ಮಾಯೆಯು ತಿಂದು ಹಾಕಿದೆ, ಅಂದರೆ ಆವರಿಸಿದೆ. ಮಾರ್ಗದರ್ಶಕವಾದ ಮತ್ತು ಪ್ರಕಾಶಮಾನವಾದ ಶಾರಾ ಶಬ್ದವೆಂಬ ಸತ್ಯವು ಒಂದದೇ ಸ್ತುತಿಯು ಅಂಧಕಾರದಲ್ಲಿ ಅಡಗಿಕೊಂಡಿದೆ. ಅಂತ ಸ್ಥಿತಿಯಲ್ಲಿ ಈ ಸ್ತುತಿಯು ಎಲ್ಲಿಗೆ ಹೋಗುತ್ತದೆ? ಯಾಕೆಂದರೆ ಸತ್ಯವೆಂಬ ಬಾಗಿಲನ್ನು ತಲುಪುವುದೇ ಇಲ್ಲ. ಆದ್ದರಿಂದ ಸತ್ಯವೆಂಬ ಮುಕ್ತಿಯನ್ನು ಪಡೆಯದೆ ಸಂಸಾರವೆಂಬ ಪ್ರಪಂಚದಲ್ಲಿ ಪದೇ ಪದೇ ತಿರುಗುತ್ತಿರುತ್ತಾನೆ. ಶಬ್ದಗಳಲ್ಲಿ, ಅಂದರೆ ಸತ್ಯ ಅಸತ್ಯಗಳಲ್ಲಿ ಬಹಳ ಭೇದ ಉಂಟು. ಅಂದರೆ ಅವುಗಳಲ್ಲಿ ಸಾರವೆಂಬ ಶಬ್ದವನ್ನು ಸ್ವೀಕರಿಸಬೇಕು. ಯಾರಿಗೆ ಶಾರಾ ಶಬ್ದವು ಪ್ರಾಪ್ತಿಯಾಗುವುದಿಲ್ಲವೋ ಅವರು ಅಧಮ ಜೀವನವನ್ನು ಕಳೆಯುತ್ತಾರೆ. ಈ ರೀತಿ ಕಬೀರರು ತಿಳಿಸುತ್ತಾರೆ. ಮನುಷ್ಯನು ಕಾಮ ಭೋಗವನ್ನು ಕೇಳಿ ನೀಚನಾಗುತ್ತಾನೆ ಮತ್ತು ವಿರಕ್ತ ಶಬ್ದವನ್ನು ಕೇಳಿ ಮನುಷ್ಯನು ತನ್ನ ಮನೆ ಮಠಗಳನ್ನು ಬಿಟ್ಟು ವಿರಕ್ತನಾಗುತ್ತಾನೆ. ಯಾವ ತಿಳುವಳಿಕೆಯುಳ್ಳವನೋ ಅವನು ಸತ್ಯ ಶಬ್ದದ ತಿಳುವಳಿಕೆಯನ್ನು ತಿಳಿದುಕೊಂಡಿರುವನೋ ಅವನಿಗೆ ಮುಕ್ತಿಯು ಪ್ರಾಪ್ತವಾಗಿದೆ. ನಮ್ಮ ಸತ್ಯ ಶಬ್ದವು ಅನಂತವಾದದ್ದು. ಆದ್ದರಿಂದ ನೀವು ಪ್ರತಿ ಕ್ಷಣವೂ ಅದನ್ನು ಜ್ಞಾಪಿಸಿಕೋ, ಸ್ಮರಿಸಿಕೋ. ಇದರ ಪ್ರಕಾರ ನಿನ್ನ ಮನಸ್ಸಿನಲ್ಲಿರುವ ನಿನಗೆ ಕಡೆಯ ಕಾಲದಲ್ಲಿ ಫಲವನ್ನು ಕೊಡುವುದು ಸತ್ಯ ಧಾರಣವಿಲ್ಲದೆ ಹೇಳುವುದು, ಕೇಳುವುದು ಮತ್ತು ಮಾಡುವುದು ವ್ಯರ್ಥವಾಗುವುದು. ಸಾಧನೆಗಳ ಮನೆ ಮತ್ತು ಮೋಕ್ಷದ ಬಾಗಿಲು. ಈ ರೀತಿ ಮನುಷ್ಯನ ಶರೀರ ರೂಪದ ದೊಡ್ಡ ಪಟ್ಟಣವನ್ನು ಹೊಂದಿಯೂ ಸಹ ಮುಕ್ತಿಗೆ ಉಪಯೋಗಕರವಾದ ಜ್ಞಾನ ಮತ್ತು ವಿವೇಕ ಮೊದಲಾದ ಮಾರ್ಗಗಳನ್ನು ಯಾರು ಒಟ್ಟಾಗಿ ಸೇರಿಸಿಲ್ಲವೋ ಅವರು ಕಡೆಗಾಲದಲ್ಲಿ ಬರೀ ಪಶ್ಚಾತ್ತಾಪವನ್ನು ಪಡುತ್ತಾರೆ. ಯಾಕೆಂದರೆ ಮುಪ್ಪಿನ ಅವಸ್ಥೆ ಎಂಬ ಅಜ್ಞಾನವು ಬಂದ ಮೇಲೆ ಶರೀರದ ಹಂತವೆಂಬ ದಿನವು ಮುಗಿದ ಮೇಲೆ ಪುನಃ ಆ ಮಾರ್ಗವನ್ನು ಹೊಂದಲಾಗುವುದಿಲ್ಲ. ಎಲೆ ಸಹೋದರರೇ, ಇದೇ ಮನುಷ್ಯನ ಶರೀರದಲ್ಲಿ ಮೋಕ್ಷವೆಂಬ ಜ್ಞಾನವನ್ನು ಹೊಂದು. ಯಾಕೆಂದರೆ ಮುಂದಿನ ಮಾರ್ಗ ವಿಷಯ ಭೋಗ ಪ್ರಧಾನವಾದದ್ದು. ಒಟ್ಟಿನಲ್ಲಿ ಮನುಷ್ಯನ ಶರೀರವೇ ಕರ್ಮಭೂಮಿಯು. ಆದ್ದರಿಂದ ಇದರಲ್ಲಿ ಎಲ್ಲಾ ಸಾಧನವೆಂಬ ಕರ್ಮವೂ ಆಗಬಲ್ಲದು. ಮತ್ತೆ ಇದಲ್ಲದೆ ಬೇರೆ ಶರೀರವು ಭೋಗ ಭೂಮಿ, ಅಂದರೆ ಶರೀರಗಳಲ್ಲಿ ಕೇವಲ ಭೋಗ ಕರ್ಮವಾಗುತ್ತದೆ, ವಿನಃ ಕರ್ಮ ಉಂಟಾಗುವುದಿಲ್ಲ. ಪ್ರತಿಯೊಬ್ಬನು ಮುಕ್ತಿ ಎಂಬ ವ್ಯಾಪಾರವನ್ನು ಕೊಂಡುಕೊಳ್ಳಲು ಸ್ವರ್ಗಕ್ಕೆ ಹೋಗುತ್ತಾನೆ. ಆದರೆ ಅಲ್ಲಿ ಸದ್ಗುರು ಎಂಬ ವರ್ತಕನಾಗಲಿ ಅಥವಾ ಸತ್ಸಂಗವೆಂಬ ಪೇಟೆಯಾಗಲಿ ಇರುವುದಿಲ್ಲ. ಅಂದರೆ ಮುಕ್ತಿಗೆ ಅಧಿಕಾರಿಯು
ಮನುಷ್ಯನೇ, ಒಂದು ವೇಳೆ ನೀನು ನಿನ್ನ ಪ್ರಾಣವನ್ನು ಎಲ್ಲಕ್ಕಿಂತ ಶ್ರೇಷ್ಠವೆಂದು ತಿಳಿಯುವುದಾದರೆ ಆಗ ಆ ಆತ್ಮವು ನಿನ್ನ ಪ್ರೀತಿ ಪಾತ್ರನಾದ ಅಳಿಯನೆಂದು ತಿಳಿ. ಆದ್ದರಿಂದ ಮುಕ್ತಿ ಸಂಭವವಾದ ಅತಿಥಿ ಸತ್ಕಾರವನ್ನು ಮಾಡು. ಯಾಕೆಂದರೆ ಜೀವಾತ್ಮನೆಂಬ ಪ್ರೀತಿ ಪಾತ್ರನಾದ ಅಳಿಯನು ಪುನಃ ಈ ಮನೆಗೆ ಪ್ರವೇಶ ಮಾಡಲಾರ, ಅಂದರೆ ಪುನಃ ಮನುಷ್ಯ ಜನ್ಮವಾಗುವುದಿಲ್ಲ. ಸದ್ಗುರು ದೇವಾಯ ನಮಃ. ಮಜ್ಜಿಗೆ ಮತ್ತು ತುಪ್ಪ ಸವಿದಂತೆ ಅದು ಏನು, ಅದಕ್ಕೂ ಏನು ಲಿಂಕು ಅಂತ ಅನ್ನೋದು ಅರ್ಥ ಆಗಲಿಲ್ಲ. ಮಜ್ಜಿಗೆ ತುಪ್ಪ ಸವಿದಂತೆ ಅಂತಂದ್ರೆ ಅದರಲ್ಲಿ ಏನಾದರೂ ಡಿಫರೆನ್ಸಾ ಏನದು? ಹಾಲಿನಲ್ಲಿ ಮೊಸರನ್ನ ಉತ್ಪತ್ತಿ ಮಾಡ್ಬೋದು, ಮೊಸರಿಂದ ಬೆಣ್ಣೆ ಉತ್ಪತ್ತಿ ಮಾಡ್ಬೋದು, ಎಲ್ಲ ಇದೆ. ಆಮೇಲೆ ಅದೇ ಮೊಸರನ್ನ ಮಜ್ಜಿಗೆನೂ ಮಾಡ್ಕೊಳ್ಬೋದು. ಅದು ಅದನ್ನ ಆ ಪದ ಅಲ್ಲಿ ಯಾಕೆ ಪ್ರಯೋಗ ಆಯಿತು ಅಂತ ನನಗೆ ಅರ್ಥ ಆಗಲಿಲ್ಲ. ಅದೇನ ಬರೇ ಹಾಲಲ್ಲಿ ಏನು ಕಾಣಿಸಲ್ವಲ್ಲ. ಅದೇ ಅದನ್ನೇ ದಾಸಮಯ್ಯನವರು ಅದನ್ನ ಹೇಳೋದು, ಮರೆವಾರೊಳಗೆ ತುಪ್ಪವ ಕಂಪಿಲದನ್ನು ತಿಳಿಸಿದೆ. ಅಂದ್ರೆ ಹಾಲನ್ನ ಕಡೆದು ಎಪ್ಪಾಕಿ ಮೊಸರು ಮಾಡಿ ಕಡೆದು ಮಜ್ಜಿಗೆ ಮಾಡಿ ಬೆಣ್ಣೆ ತೆಗೆದು ಕಾಯಿಸಿದಾಗೆ ತುಪ್ಪದ ವಾಸನೆ ಬರೋದು, ಹಾಲಲ್ಲಿ ತುಪ್ಪದ ವಾಸನೆ ಬರಲ್ಲ. ಅದನ್ನ ಕಡಿಬೇಕು, ಕಡಿದಾಗ ಇವೆಲ್ಲ ಸಿಗುತ್ತೆ ಅಂತ. ಜೊತೆಗೆ ಮಜ್ಜಿಗೆ ಮತ್ತು ತುಪ್ಪವನ್ನ ಸವಿದಂತೆ ಅಂತಂತಾರಲ್ಲ, ಆ ಪದ ಪ್ರಯೋಗ ಇಲ್ಲಿ ಯಾಕಾಯ್ತು ಅಂತ ಅಂದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಈ ಹೂವಿನ ಬಿಟ್ಟಿನಲ್ಲಿ ಸಮಯಕ್ಕೆ ಸಂದರ್ಭಕ್ಕೆ ಅನುಗುಣವಾಗಿ ಹೂವನ್ನು ಇಡುವುದಲ್ಲದೆ ಬೇರೆ ವಸ್ತುಗಳನ್ನು ಇಡ್ತೀವಿ, ಬೇರೆ ವಸ್ತುಗಳನ್ನು ಇಡ್ತೀವಿ ಅಲ್ಲಿ. ನಾವು ಬುಟ್ಟಿನಲ್ಲಿ ಹೂವನ್ನೇ ಇಡೋದಿಲ್ಲ ನಾವು. ಅದೇ ಇಲ್ಲಿ ಹೇಳ್ತಾರೆ, ಹೂವುಗಳನ್ನು ಇಡುವ ಬುಟ್ಟಿಯಂತೆ ಜೀವ ಶಬ್ದ ಸ್ವರೂಪ, ಅಂದ್ರೆ ಈ ದೇಹ ಅಜ್ಞಾನಕ್ಕೂ ಕಾರಣವಾಗಿದೆ, ಜ್ಞಾನಕ್ಕೂ ಕಾರಣವಾಗಿದೆ. ಅದೇ ಮಜ್ಜಿಗೆ, ಉಪ್ಪು, ತುಪ್ಪ ಮೃದು ಅಲ್ಲದ. ಅಜ್ಞಾನಕ್ಕೂ ದೇಹ ಕಾರಣವಾಗಿದೆ. ದೇಹ ಎಂಬ ಬುಟ್ಟಿ ಅಜ್ಞಾನಕ್ಕೂ ಕಾರಣವಾಗಿದೆ, ಜ್ಞಾನಕ್ಕೂ ಕಾರಣವಾಗಿದೆ. ಮನುಷ್ಯನ ಮನಸ್ಸು ಮುಕ್ತಿಗೂ ಕಾರಣವಾಗಿದೆ, ಮತ್ತೆ ಅಜ್ಞಾನಕ್ಕೂ ಕಾರಣವಾಗಿದೆ, ಬಂಧನಕ್ಕೂ ಕಾರಣವಾಗಿದೆ. ಆ ರೀತಿಯಾಗಿ ಅದನ್ನ ವಿವರಣೆ. ಅದು ಇದರಲ್ಲಿ ಬರೀ ಸ್ವಲ್ಪ ಕೊಟ್ಟರು. ಇದು ಬಹಳ ಅರ್ಥ ಕಲ್ಪಿತ. ಇವರು ಸ್ವಲ್ಪನೇ ಕೊಟ್ಟಿದ್ದಾರೆ, ಬಹಳ ಚೆನ್ನಾಗಿ ಬಿಡಿಸಿ ಬರಿಬೇಕಾಯಿತು. ಯಾರೋ ಇಷ್ಟು ಮಾತ್ರ ಮಾಡಿಕೊಟ್ರು, ಪುಣ್ಯಾತ್ಮರು. ಪುಸ್ತಕ ಇದೆ, ಹಿಂದಿನ ಕನ್ನಡಕ್ಕೆ ಭಾಷಾಂತರ ಮಾಡಿಕೊಟ್ಟಿದ್ದಾರೆ ಅಷ್ಟೇ. ಅಂತ ಅರ್ಥ. ಶುದ್ಧ ಸ್ವರೂಪವನ್ನು ಮಜ್ಜಿಗೆ ಮತ್ತು ತುಪ್ಪವನ್ನು ತಿಂದು ಹಾಕುವಂತೆಯೇ ನಮ್ಮ ಸ್ವರೂಪ ಏನಾಗಿದೆ ಅಂತ ಅಂದ್ರೆ ತುಪ್ಪನ ತಿನ್ನಕ್ ಹೋಗ್ತಾ ಇಲ್ಲ, ಜ್ಞಾನದ ಕಡೆ ಹೋಗ್ತಾ ಇಲ್ಲ, ಹೋಗ್ತಾ ಇದೀವಿ ಅಂತ. ಸಾವಾರ ತಗೊಂಡ ಮಜ್ಜಿಗೆ ಉಪಯೋಗ ಗೊತ್ತಾಯ್ತೀವಿ, ಗಟ್ಟಿಯಾಗಿರೋ ತುಪ್ಪ ಉಪಯೋಗ ದೇಹ ಬಯಸ್ತಾ ಇಲ್ಲ ಅಂತ, ಜ್ಞಾನ ಬಯಸ್ತಾ ಇಲ್ಲ. बोलिए श्री सतनामादि कबीर साहेब की जय, सद्गुरु श्री हनुमान साहेब की जय. ಪೂಜ್ಯರು ಪ್ರಾತಸ್ಮರಣೀಯ ಸದ್ಗುರುಗಳಾದಂಥ ಸದ್ಗುರು ಶ್ರೀ ಹನುಮಾನ್ ಸಾಹೇಬರ ದಿವ್ಯಚರಣೆಗೆ ಮುಸುತ್ತಾ, ಗುರುಮಾತಾಜಿಯವರ ದಿವ್ಯಚರಣೆಗಳಿಗೆ ಮುಸುತ್ತಾ, ನೆರೆದಿರುವ ಎಲ್ಲ ಭಕ್ತಿ ಮಾತೆಯರಿಗೆ ಮಾನೆಯರಿಗೆ ಮುಸುತ್ತಾ ಸತ್ಸಂಗ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ವಿಷಯ ಮಾನವ ಜೀವನ ಮತ್ತು ಮಾನವನಲ್ಲಿ ಇರತಕ್ಕಂಥ ಮನಸ್ಸಿನ ಮಹತ್ವ, ಅದ್ರ ಬಗ್ಗೆ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಇದು ಮೊದಲನೇ ಸಾಕಿ ವಿರುದ್ಧ ಸಾಕಿಯಲ್ಲಿ ಜಹಿಯಾ ಜನ್ಮ ಮುಕ್ತು ಹತ ತಹಿಯಾ ಅತಾನ ಕೋಯ್ ಚಟಿ ತುಮಾರಿ ಹೌ ಜಗ ತೂ ಕಹಾ ಚಲ ಬಿಗೋಯ್. ಇಲ್ಲಿ ಮಾನವ ಜನ್ಮ ಎಲ್ಲರಿಗೂ ಬಂದಿದೆ, ಆದರೆ ಇದು ಉದ್ದೇಶ, ಇದನ್ನ ಯಾವ ರೀತಿ ಉಪಯೋಗಿಸ್ಕೊಳ್ಬೇಕು, ಯಾವ ರೀತಿ ಇದನ್ನ ಮುಕ್ತಿ ದ್ವಾರಕ್ಕೆ ತೆಗೆದುಕೊಂಡು ಹೋಗ್ಬೇಕು ಇದ್ರ ಮೂಲಕ ಅನ್ನೋದು ಯಾರು ಅರ್ಥ ಮಾಡ್ಕೊಳ್ತಾ ಇಲ್ಲ. ಮಾನವನು ಸ್ವತಂತ್ರ, ಮಾತನಾಡೋದ್ರಲ್ಲಿ ಸ್ವತಂತ್ರ, ಬರೆಯೋದ್ರಲ್ಲಿ ಸ್ವತಂತ್ರ, ಕೇಳೋದ್ರಲ್ಲಿ ಸ್ವತಂತ್ರ, ಹೇಳೋದ್ರಲ್ಲಿ ಸ್ವತಂತ್ರ. ಆದರೆ
ಆದರೆ ಸ್ವತಂತ್ರ ಸಾಮಾನ್ಯವಾಗಿ ಕಡಿಮೆನೆ. ತನ್ನ ಸಾಧನೆಯಲ್ಲಿ ಸ್ವತಂತ್ರನಾಗಿ ನಾನು ಸಾಧನೆ ಮಾಡ್ಬೋದು. ನಾವು ಒಂದು ರಾಜ್ಯದಲ್ಲಿ ಇದ್ದೀವಿ, ಇಲ್ಲಿನ ಅಧಿಕಾರ ಶಾಸನಬದ್ಧವಾಗಿ ನಾವು ನಡ್ಕೊಳ್ಬೇಕು, ಆ ರೀತಿ ನೋಡಿ ವ್ಯಾವಹಾರಿಕವಾಗಿ. ಆದರೆ ಆಧ್ಯಾತ್ಮಿಕವಾಗಿ ಬಂದಾಗ ಇವನು ಸ್ವತಂತ್ರನು, ಮಾನವನು. ಬೇಕಂದ್ರೆ ಬರ್ಬೋದು, ಬೇಡದಾದ್ರೆ ಸುಮ್ಮನೆ ಇರ್ಬೋದು ಸತ್ಸಂಗಕ್ಕೆ. ಅವನಿಗೆ ಸಾಧನೆ ಬೇಕು, ಮುಕ್ತಿ ಬೇಕು ಅನ್ನೋದಾದ್ರೆ ಅವನು ಬರಬೇಕು. ಬರ್ದಿದ್ರೆ ಮುಕ್ತಿ ಸಿಗೋದಿಲ್ಲ, ಬರ್ದಿದ್ರೆ ಮುಕ್ತಿ ಸಿಗೋದಿಲ್ಲ. ಆದರೆ ಈ ಸ್ವತಂತ್ರ, ಮಾನವನು ಏನು ಸ್ವತಂತ್ರವನ್ನು ಅನುಭವಿಸ್ತಾ ಇದ್ದಾನೋ ಅದು ಬೇರೆ ದೇಹಗಳಲ್ಲಿ ಇಲ್ಲ. ಪಶು ದೇಹಗಳಲ್ಲಿಲ್ಲ, ಪಕ್ಷಿ ದೇಹಗಳಲ್ಲಿಲ್ಲ. ಅವೆಲ್ಲ ಅಧೀನವಾಗಿರ್ತವೆ. ಅವು ಸ್ವತಂತ್ರನೇ. ಕೆಲವೊಂದು ಬೀದಿ ನಾಯಿಗಳು ಸ್ವತಂತ್ರವಾಗಿರ್ತವೆ, ಆದರೆ ಅವುಗಳು ಆಹಾರವನ್ನು ಹುಡುಕಿಕೊಂಡು ಹೋಗ್ತವೆ. ಮನುಷ್ಯರು ಹಾಕಬೇಕು, ಮನುಷ್ಯರು ಬಿಸಾಡಿದ್ದನ್ನು ತಿಂತವೆ. ಆದರೆ ಮನುಷ್ಯನು ತನಗೆ ಏನು ಬೇಕೋ ಅದನ್ನು ಗಳಿಸ್ಕೊಳ್ಳೋದ್ರಲ್ಲಿ ಸ್ವತಂತ್ರನಾಗಿದ್ದಾನೆ. ತನಗೆ ಬೇಕಾದ ಆಹಾರವನ್ನು ಹುಡುಕಿಕೊಳ್ಳೋದ್ರಲ್ಲಿ ಸ್ವತಂತ್ರನಾಗಿದ್ದಾನೆ. ಅದು ಯಾವುದೇ ರೀತಿಯ ಆಹಾರ ಇರ್ಬೋದು. ಬೇರೆ ದೇಹಗಳಲ್ಲಿ ಇಲ್ಲ, ಬೇರೆ ದೇಹಗಳಲ್ಲಿ ಇಲ್ಲ. ಬೇರೆ ದೇಹಗಳಲ್ಲಿ ಮನಸ್ಸು ಇದೆ, ಇಂದ್ರಿಯಗಳು ಇದೆ. ಮನುಷ್ಯನಲ್ಲೂ ಸಹ ಮನಸ್ಸು ಇದೆ, ಇಂದ್ರಿಯಗಳು ಇದೆ. ಆದರೆ ಇವನ ಮನಸ್ಸು ಏನು ಅಂದರೆ ವಿವೇಚನೆ ಇರತಕ್ಕಂಥದ್ದು, ವಿವೇಚನೆ ಮಾಡತಕ್ಕಂಥ ಶಕ್ತಿಯನ್ನು ಹೊಂದಿದೆ. ಅದಕ್ಕೆ ಸೀಮಿತ ಇದೆ. ಪಶುಗಳಿಗೆ ಸೀಮಿತ, ಮನಸ್ಸಿನ ಒಂದು ಸೀಮಿತ ಇದೆ. ಬೇರೆ ವಿಚಾರಗಳನ್ನು ಯೋಚನೆ ಮಾಡಲಿಕ್ಕೆ ಹೋಗೋದಿಲ್ಲ ಅವು. ಬೇರೆ ವಿಚಾರಗಳನ್ನು ಯೋಚನೆ ಮಾಡೋದಕ್ಕೆ ಹೋಗೋದಿಲ್ಲ. ಮತ್ತು ಅವು ಬೇರೆಯವರಿಗೆ ಸಹಾಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬೇರೆಯವರಿಗೆ ಸಹಾಯ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಮಾಡ್ತವೆ. ಆದರೆ ಆಧ್ಯಾತ್ಮಿಕ ದೃಷ್ಟಿಯಿಂದ, ಆಧ್ಯಾತ್ಮಿಕ ವಿಚಾರದಲ್ಲಿ ಅವು ಸಹಾಯ ಮಾಡೋದಕ್ಕೆ ಸಾಧ್ಯ ಇಲ್ಲ. ವ್ಯಾವಹಾರಿಕವಾಗಿ ನಾಯಿ ಸಾಕ್ರೆ ನಮಗೆ ಸಹಾಯ ಮಾಡ್ತವೆ ಅಲ್ವಲ್ಲ, ನಮ್ಮನ್ನು ಮನೆ ಕಾಯ್ತವೆ, ರಕ್ಷಣೆ ಮಾಡ್ತವೆ. ಆಧ್ಯಾತ್ಮಿಕತೆಗೆ ಬಂದಾಗ ಯಾವುದೇ ಪಶು ಪಕ್ಷಿಗಳು ನೀವೇನ ಯಾವುದನ್ನೇ ಸಾಕಿದೆ ಅವು ಆಧ್ಯಾತ್ಮಿಕ ವಿಚಾರ ನಮಗೆ ಸಹಾಯ ಮಾಡಕ್ಕೆ ಸಾಧ್ಯ ಇಲ್ಲ. ಹೆಲ್ಪ್ಲೆಸ್ ಅವು ಹೆಲ್ಪ್ಲೆಸ್. ಈ ರೀತಿಯಾಗಿ ಮತ್ತು ಮನುಷ್ಯನ ದೇಹಕ್ಕೂ ಪಶುಗಳ ದೇಹಕ್ಕೂ ಇಂದ್ರಿಯಗಳ ವ್ಯತ್ಯಾಸ ಇದೆ. ಇಂದ್ರಿಯಗಳ ವ್ಯತ್ಯಾಸ ಇದೆ, ದೇಹದ ವ್ಯತ್ಯಾಸ ಇದೆ. ಮನುಷ್ಯ ಆನೆ ಹೆಂಗೆ ಗಾತ್ರ, ಅಷ್ಟು ದೊಡ್ಡ ಗಾತ್ರದಲ್ಲಿ ಆಗೋದಕ್ಕೆ ಸಾಧ್ಯ ಇಲ್ಲ. ತಿಮಿಂಗಲಗಳಂತೆ ಎಷ್ಟು ಗಾತ್ರದಲ್ಲಿ ದೊಡ್ಡದಾಗಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಇರುವೆಯಂತೆ ಆಗೋದಕ್ಕೆ ಸಾಧ್ಯ ಇಲ್ಲ. ಆಗಿತ್ತಾ? ಮನುಷ್ಯ ಸಾಧ್ಯ ಇಲ್ಲ. ಆದರೆ ಇರುವೆಯಲ್ಲಿರ್ತಕ್ಕಂಥ ಇಂದ್ರಿಯ ಜ್ಞಾನ ಎಷ್ಟೋ ದೂರದಲ್ಲಿರ್ತಕ್ಕಂಥ ಸಕ್ಕರೆನ ಗುರುತಿಸಿ ಅದ್ರ ಕಡೆಗೆ ಹೋಗ್ತಿದೆ, ಗುರುತಿಸಿ ಅದ್ರ ಕಡೆಗೆ ಹೋಗುತ್ತೆ. ಮಾನವನಲ್ಲೂ ಇದೆ ಗುರುತಿಸೋದು, ಕಡಿಮೆ ಅಂಶದಲ್ಲಿದೆ. ಕಡಿಮೆ ಅಂಶದ ಗುರುತಿಸ್ತಾನೆ, ಹತ್ರ ಇರತಕ್ಕಂಥ ವಸ್ತುಗಳನ್ನು ಗುರುತಿಸ್ತಾನೆ, ತೆಗೆದುಕೊಳ್ತಾನೆ. ಮತ್ತು ದೃಷ್ಟಿ ವಿಚಾರದಲ್ಲೂ ಅಷ್ಟೇ. ಹದ್ದು 3-4 ಕಿಲೋಮೀಟರ್ ಎತ್ತರದಲ್ಲಿದ್ರು ಕೆಳಗಡೆ ಬಿದ್ದಿರತಕ್ಕಂಥ ವಸ್ತುವನ್ನ ನೋಡಿ ಬಂದು ತೆಗೆದುಕೊಂಡು ಹೋಗುತ್ತೆ. ಅಷ್ಟೊಂದು ಸೂಕ್ಷ್ಮ ಅಗ್ರಗತಿ ಮನುಷ್ಯನಲ್ಲಿಲ್ಲ. ಅದರಲ್ಲಿರ್ತಕ್ಕಂಥ ಮನಸ್ಸಿದೆಯಲ್ಲ, ಬಹಳ ವಿಶೇಷವಾದದ್ದು. ಎಲ್ಲವನ್ನ ಗಮನಿಸ್ತಾನೆ, ಎಲ್ಲವನ್ನ ಮಾಡ್ತಾನೆ, ಎಲ್ಲವನ್ನ ವಿಚಾರ ಮಾಡ್ತಾನೆ. ಈಗ ಹೇಳಿದ್ರಲ್ಲ, ಸಾರ ಶಬ್ದಗಳ ವಿಚಾರ ಮಾಡ್ತಾನೆ, ಸತ್ಯ ಅಸತ್ಯಗಳ ವಿಚಾರ ಮಾಡ್ತಾನೆ. ಈ ರೀತಿಯಾಗಿ ವಿಚಾರ ವಿಶೇಷ ಇದೆ ಮನುಷ್ಯನ ಮನಸ್ಸು ವಿಶೇಷವಾಗಿದೆ. ವಿಶೇಷ ಇರೋದ್ರಿಂದಲೇ ಮನಸ್ಸಿನಲ್ಲಿ ವಿಶೇಷ ಇರೋದ್ರಿಂದ ಇವನನ್ನು ಮನುಷ್ಯ ಅಂತ ಕರೆಯೋದು. ಈತನನ್ನ ಮನುಷ್ಯ, ಈತನಲ್ಲಿ ವಿಶೇಷವಾದ ಮನಸ್ಸಿದೆ, ಆಲೋಚನಾ ಶಕ್ತಿ ಇದೆ ಅಂತಂದ್ರೆ. ಇಲ್ಲಾಂದ್ರೆ ಪಶು ಅಂತ ಕರೀತಾರೆ, ಪಶು ಅಂತ ಕರೀತಾರೆ. ಹಾಗಾಗಿ ಈ ಮಾನವ ಜನ್ಮ ಮತ್ತು ಮನಸ್ಸು ಬಹಳ ಶ್ರೇಷ್ಠವಾದ.
ಇನ್ನೊಂದು ಹೇಳ್ತಾರೆ ಇಲ್ಲಿ, ಪಶುಗಳ ಸಂಯಮ ಇದೆ, ತಾಳ್ಮೆ ಇದೆ. ಮನುಷ್ಯ ಜ್ಞಾನ ತೆಗೆದುಕೊಂಡ್ರೂ ಸಹ ತಾಳ್ಮೆಯಿಂದ ಇಲ್ಲ. ಜ್ಞಾನವನ್ನ ತೆಗೆದುಕೊಂಡ್ರು ಸಹ, ತಿಳಿದುಕೊಂಡ್ರು ಸಹ ತಾಳ್ಮೆ ಇಲ್ಲ. ನಾಯಿ ಉದಾಹರಣೆಗೆ, ಯಾವುದೋ ಒಂದು ಮಾಸದಲ್ಲಿ ಮಾತ್ರ ಅವು ಪರಸ್ಪರ ಇಷ್ಟಪಡ್ತವೆ. ಆದರೆ ಮನುಷ್ಯನು ಈ ವಿಚಾರ ತಿಳಿಸಲು ಸಹ ಒಂದು ಕೊಂಡಿಲ್ಲ, ಸೀಮಿತ ಇಟ್ಕೊಂಡಿಲ್ಲ. ಸಂಬಂಧದಲ್ಲಿ ಹಾಕೊಳ್ಬೇಕು. ಮದುವೆ ವಿಚಾರ ಮಾತಾಡ್ತಾರೆ. ಅಮ್ಮ ಅವ್ರು ಹೇಳಿದ್ರು, ಮದುವೆ ಆಗ್ತೇನೆ ಒಳ್ಳೇದು. ಸಮಾಜ ಒಪ್ಪೋದಿಲ್ಲ. ಆದ್ರೆ ಕೆಲವ್ರಿಗೆ ಆಗದೆ ಇರೋದೇ ಇಷ್ಟಪಡ್ತಾರೆ. ಕೆಲವರು ಇಷ್ಟಪಡ್ತಾರೆ, ನಮಗ್ ಬೇಡ ಅಂತ ಸುಮಾರು ಇದ್ದಾರೆ. ಮತ್ತು ಆಗೋರು ಇಷ್ಟಪಡ್ತಾರೆ, ಅದು ಅವರು ಪ್ರಾರಬ್ಧ ವಶಾತ್. ಉದಾಹರಣೆಗೆ ಕೊಡೋದಾದ್ರೆ, ವಿದ್ಯಾತೀರ್ಥ ಸ್ವಾಮಿಗಳು ಏನೋ ಅವರು ಸನ್ಯಾಸ ಸ್ವೀಕಾರ ಮಾಡಿದ್ರು. ಹೆಸರು ವಿದ್ಯಾಭೂಷಣ ಸ್ವಾಮೀಜಿಗಳು. ಪ್ರಾರಬ್ಧ ವಶಾತ್ ಅವರು ಮದುವೆ ಆಗೋ ಸಂದರ್ಭ ಬಂದ್ಬಿಡ್ತು. ಸನ್ಯಾಸಿ ಆಗಿದ್ದವರು ಮದುವೆ ಆಗೋ ಸಂದರ್ಭ ಬಂತು, ಮದುವೆನೂ ಆಗ್ಬಿಟ್ರು. ಆಮೇಲೆ ಏನಾಯ್ತೋ ಗೊತ್ತಿಲ್ಲ, ಇಲ್ಲ ಅಂತ ನಮಗ್ ಬೇಡ ಅದು ವಿಚಾರ. ನೋಡಿ, ಪ್ರಾರಬ್ಧ ಹೇಳ್ಕೊಂಡವ್ರು ಸನ್ಯಾಸತ್ವ ಬಿಟ್ರು, ಮದುವೆನೂ ಆದ್ರು. ಮುಂದೆ ಏನಾಯ್ತೋ ನಮ್ಗೆ ಗೊತ್ತಿಲ್ಲ, ವಿಚಾರ ಬೇಡ. ಪ್ರಾರಬ್ಧ ಎಳ್ಕೊಂಡೋಗ್ಬಿಡುತ್ತೆ. ಕೆಲವರು ಈ ಪ್ರಾರಬ್ಧ ಸನ್ಯಾಸ ಒಂದು ಸ್ವೀಕಾರ ಮಾಡಿ ಅವರು ಆಜೈವ ಪರ್ಯಂತ ಸನ್ಯಾಸ ಬ್ರಹ್ಮಚಾರಿಯಲ್ಲಿರೋ ಒಂದು ಪ್ರಾರಬ್ಧ ಇರುತ್ತೆ. ಶಂಕರಾಚಾರ್ಯರಾಗಿರ್ಬೋದು, ಮೊನ್ನೆ ಬಂದ್ರು ಆಶ್ರಮಕ್ಕೆ, ಅವರೆಲ್ಲ ಬ್ರಹ್ಮಚಾರಿಗಳು. ವಿವೇಕಾನಂದರು, ಅನೇಕರಿದ್ದಾರೆ. ಹೀಗಾಗಿ ಮನುಷ್ಯನಿಗೆ ತಾಳ್ಮೆ, ಜ್ಞಾನ ತಿಳಿತಾ ಇದ್ರು ತಾಳ್ಮೆ ಇಲ್ಲ, ಸಂಯಮ. ಪಶುಗಳು ತಾವೇ ತಾಳ್ಮೆಯನ್ನು ತೆಗೆದುಕೊಳ್ತವೆ. ಅತಿ ಬುದ್ಧಿ ಖರ್ಚು ಮಾಡಲ್ಲ. ಅತಿ ಬುದ್ಧಿ ಇದ್ರೂ ಅದನ್ನ ಜ್ಞಾನಕ್ಕೆ ಉಪಯೋಗಿಸ್ಕೊಳ್ತಾ ಇಲ್ಲ, ಅಜ್ಞಾನಕ್ಕೆ ಉಪಯೋಗಿಸ್ಕೊಳ್ತಾ ಇದೀವಿ. ಅನೇಕ ಉದಾಹರಣೆ ಕೊಡ್ತಾರೆ. ಇವಾಗ ಹಸು, ಎತ್ತು ಇವೆಲ್ಲ ಬೆಳಿಗ್ಗೆ ಹೊರಗಡೆ ಹೋದ್ರೆ ಮೇಯೋದಕ್ಕೆ ಸಂಜೆವರೆಗೂ ಮೇಯ್ತವೆ. ಅಥವಾ ಹುಲ್ಲನ್ನ ಮುಂದೆ ಹಾಕ್ರಿ, ಎಷ್ಟು ಬೇಕೋ ಅಷ್ಟೇ ತಿನ್ನೋದು, ಮತ್ತೆ ತಿನ್ನಕ್ ಹೋಗೋದಿಲ್ಲ. ನಾಳೆಗೆ ಏನು ಅಂತ ಯೋಚನೆ ಮಾಡಲ್ಲ. ಆದ್ರೆ ಮನುಷ್ಯನಿಗೆ ನೋಡಿ, ಮನುಷ್ಯನ ಮನಸ್ಸು ಒಂದು ಯೋಚನೆ ಮಾಡುತ್ತೆ. ನಾಳೆಗೆ ಯೋಚನೆ ಮಾಡುತ್ತೆ, ಮಕ್ಕಳಿಗೆ ಯೋಚನೆ ಮಾಡುತ್ತೆ, ಹೇಳ್ತಾರೆ 4 ತಲೆಮಾರು ಕಳೆದ್ರು ತಿಂದ್ರು ಸವಿಯೋದಿಲ್ಲ. ಅಷ್ಟಿದ್ರು ಇನ್ನ ಗಳಿಸೋದ್ರಲ್ಲೇ ಯೋಚನೆ ಮಾಡ್ತಾ ಇದ್ದಾನೆ. ಸಮಯ ಅದರಲ್ಲೇ ಕಳೀತಾ ಇದ್ದಾನೆ. ಗಳಿಸೋದು ತಪ್ಪಲ್ಲ, 24 ಗಂಟೆನೆ ಪೂರ್ತಿ ಅದರಲ್ಲೇ ನಾವು ಅವಲಂಬಿತವಾಗಿ ಬೇಡ. ಗಳಿಸಿ ಈ ಮಕ್ಕಳಿಗೂ ಆಸೆ ಇರ್ತವೆ, ಗಳಿಸಿ. ಮೊಮ್ಮಕ್ಕಳಿಗೂ ಆಸೆ ಇರ್ತವೆ, ಗಳಿಸಿ. ಮೋಹ ಇಡಬೇಡಿ ವಸ್ತುಗಳೇ. ಅದರಿಂದನೇ ಹೋಗಬೇಡಿ. ಅವು ನಿಮಗೆ ಸುಖವನ್ನ ಕೊಡೋದಿಲ್ಲ, ಶಾಶ್ವತವಾದ ಸುಖ, ಮುಕ್ತಿ ಕೊಡೋದಿಲ್ಲ, ಮೋಕ್ಷ ಕೊಡೋದಿಲ್ಲ, ಸಂತೋಷ ಕೊಡೋದಿಲ್ಲ. ಆದ್ರೂ ಅದೇ ಕಡೆನೆ ಹೋಗ್ತಾನೆ. ಅದೇ ಹೇಳ್ತಾ ನಾನು ತಿಳಿಸಿ ಹೇಳ್ತಾ ಇದ್ರು ಅದೇ ಕಡೆ ಹೋಗ್ತಾನೆ ಅಂತ ಅಂದ್ರೆ ಅವನು ಪ್ರಾರಬ್ಧ ಅದರಲ್ಲಿರುತ್ತೆ, ಸಂಸ್ಕಾರ ಮಾಡಿರ್ತಾನೆ. ಅದೇ ರೀತಿಯ ಸಂಸ್ಕಾರಗಳನ್ನೇ ಮಾಡ್ತಾ ಇದ್ದೇನೆ, ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದೇನೆ. 2 ವಾರ ನೀವು ಬರೀ ಸಂಸ್ಕಾರ ಒಳ್ಳೆ ಸಂಸ್ಕಾರಗಳನ್ನ ಗಳಿಸಿ ಮಾಡಿ ಅನ್ನೋದೇ ಕಬೀರ್ ಸಾಹೇಬರ ಉದ್ದೇಶ. ಒಳ್ಳೆ ಸಂಸ್ಕಾರ ಕಾರ್ಯ ಮಾಡ್ತಾ ಇದ್ದಾರೆ, ನಿಮ್ಮನ್ನ ಜ್ಞಾನದ ಕಡೆಗೆ ತೆಗೆದುಕೊಂಡು ಬರುತ್ತೆ. ಅವರೆಲ್ಲ ಮಾಡ್ತಾ ಇರೋದು ಸಂಸ್ಕಾರನೇ, ಅದಕ್ಕೆ ಹೋಗ್ತಾ ಇದ್ದಾನೆ. ಗಳಿಸೋ ಸಂಸ್ಕಾರನೇ ಮಾಡ್ತಾ ಇದ್ದಾರೆ, ಗಳಿಸೋ ಕಡೆ ಗಮನ ಕೊಟ್ಟಿದ್ದಾರೆ. ಈ ಶುದ್ಧವಾದ ಕರ್ಮಗಳನ್ನ ಮಾಡಿ ಇದನ್ನ ತ್ಯಾಗ ಮಾಡೋ ಕಡೆ ಗಮನ ಕೊಟ್ಟಿಲ್ಲ. ಮತ್ತು ಇವೆಲ್ಲ ಅಶಾಶ್ವತ ಅನ್ನೋದನ್ನ
ಹೇಳಿದ್ರು ಸಹ ಅರಿವು ಆಗ್ತಾ ಇಲ್ಲ ಆತನಿಗೆ, ತಿಳ್ಕೊಳ್ತಾ ಇಲ್ಲ. ಉದಾಹರಣೆ ಕೊಡ್ತಾರೆ ಕಬೀರ್ ಸಾಹೇಬ್ರು. ಜಮದಗ್ನಿ ಎಲ್ಲ ಶಾರ್ಟ್ ಆಗಿ ಹೇಳೋಣ. ಜಮದಗ್ನಿ ಹತ್ರ ಕಾಮಧೇನು ಅಂತ ಇತ್ತು. ಕಾಮಧೇನು ಆ ಇಂದ್ರನು ಕೊಟ್ಟಿದ್ದ. ಕಾಮ ಅಂದ್ರೆ ಬಯಕೆ. ಅದು ಒಂದು ಹಸು ಆಕಾರ ಕೊಟ್ಟಿದೆ, ಅದು ಕೇಳಿದ್ದೆಲ್ಲ ಕೊಡುತ್ತೆ ಅಂತ. ಒಮ್ಮೆ ಇವನು ಬೇಟೆಯಾಗ ಕಾರ್ತ್ಯವೀರಾರ್ಜುನ ಬೇಟೆಗೆ ಕಾರ್ತ್ಯವೀರಾರ್ಜುನ ಬರ್ತಾನೆ. ರಾಜ ರಾತ್ರಿ ಆಗ್ಬಿಡುತ್ತೆ, ಊಟೋಪಚಾರಗಳು ಬೇಕಲ್ಲ, ಅಲ್ಲೇ ಒಂದು ಆಶ್ರಮ ಕಾಡ್ ಬರ್ತಾನೆ. ಬಂದಾಗ ಅವರು ಊಟಕ್ಕೆ ವ್ಯವಸ್ಥೆ ಮಾಡ್ತಾರೆ. ಅವನು ಹೇಳ್ತಾನೆ, ನಾನು ಒಬ್ಬನೇ ಅಲ್ಲ, ನನ್ನ ಸೈನಿಕರು ಇದ್ದಾರೆ ಸುಮಾರು ಜನ, ಎಲ್ಲರಿಗೂ ಮಾಡ್ತೀನಿ ಎಲ್ಲರಿಗೂ ಮಾಡ್ತೀನಿ ಅಂತ ಕಾಮಧೇನುವನ ಸಹಾಯದಿಂದ ಅವರು ಮಾಡ್ತಾರೆ. ರಾಜನಿಗೆ ಬೇಕಾದೆಲ್ಲ ಇದೆ, ಆದ್ರೂ ನನ್ನ ಇರಬೇಕು ಅಂತ ಇಚ್ಛೆ ಪಟ್ಟು ಬಲಾತ್ಕಾರವಾಗಿ ಅದನ್ನ ತೆಗೆದುಕೊಂಡು ಹೋಗ್ತಾನೆ. ಯಾಕೆ ಯೋಚನೆ ಮಾಡಬಹುದಾಗಿತ್ತು, ನನ್ನ ಇದು ಅವರಿಗೆ ಸಹಾಯ ಆಗಿದೆ ಇಲ್ಲಿಂದ ಬಂದವರಿಗೆ ಅಂತ ಯೋಚನೆ ಮಾಡಲಿಲ್ಲ. ಇವ್ರಿಗೆ ಉತ್ತರ ಮತ್ತೆ ಬೇಕು, ನನಗೂ ಬೇಕು, ಎಲ್ಲ ಸ್ವಾರ್ಥ, ನಿಸ್ವಾರ್ಥ ಬರಲಿಲ್ಲ. ಇವರು ಮಾಡ್ತಾ ಇದ್ದಾರೆ ಅಂತ ಆಗ್ತದೆ, ಬಲವಂತವಾಗಿ ಕೊಂಡು ಹೋಗ್ತಾನೆ ಅವ್ರನ್ನ. ಹಾಗಾಗಿ ನೋಡಿ, ಈ ರೀತಿಯಾಗಿ ಮನುಷ್ಯನ ಮನಸ್ಸು ಏನಾಗಿದೆ ಅಂದ್ರೆ ಬರೀ ಗಳಿಸುವುದರ ಕಡೆ, ಅಶುಭ ಕರ್ಮಗಳ ಮಾಡುವ ಕಡೆ ಇದೆ, ಶುಭ ಅಶುಭ ಕರ್ಮಗಳನ್ನ ಮಾಡುವ ಕಡೆ ಇಲ್ಲ, ಒಳ್ಳೆ ಸಂಸ್ಕಾರವನ್ನ ಗಳಿಸುವ ಕಡೆ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇದೆಲ್ಲ ಕಾರಣ ಏನು, ಏನಕ್ಕೆ ಇದೆಲ್ಲ ಆಗ್ತಾ ಇದೆ ಅಂದ್ರೆ ಅವನು ಮನಸ್ಸು ವಿಕಾಸ ಮಾಡ್ಕೊಳ್ತಾ ಇಲ್ಲ, ಆ ಮನಸ್ಸಿಗೆ ಜ್ಞಾನವನ್ನ ತುಂಬುತ್ತಾ ಇಲ್ಲ, ಹುಚ್ಚನಾಗ್ಬಿಟ್ಟಿದ್ದಾನೆ ಹೊರಗಿನ ವಸ್ತುಗಳಿಗೆ ಹುಚ್ಚನಾಗ್ಬಿಟ್ಟಿದ್ದಾನೆ. ಪ್ರಾಣಿಗಳು ಹುಚ್ಚಿ ಹಿಡಿಯುತ್ತೆ. ಇಷ್ಟೊಂದು ಉದಾಹರಣೆ ಕೊಡ್ತಾರೆ. ನಾಯಿಯ ತಲೆಯಲ್ಲಿ ಹುಳಗಳು ಸೇರ್ಕೊಂಡು ಹುಚ್ಚಿ ಹಿಡಿದು ಬಿಡುತ್ತೆ. ನಾಯಿಯ ತಲೆಯಲ್ಲಿ ಹುಳಗಳು ಸೇರ್ಕೊಂಡಾಗ ಹುಚ್ಚಿ ಹಿಡಿದು ಬಿಡುತ್ತೆ. ಮತ್ತು ಆನೆಗೆ ಮದ ಹುಚ್ಚಿ ಹಿಡಿದು ಬಿಡುತ್ತೆ. ಆದರೆ ಮನುಷ್ಯನಿಗೆ ಅಷ್ಟಮದಗಳು ತುಂಬಿಕೊಂಡ್ಬಿಟ್ಟಿದ್ದೇವೆ. ಅಷ್ಟಮದಗಳು, 7 ರೀತಿಯ ಮದಗಳು: ಶ್ರೀಮದ, ವಿದ್ಯಾಮದ, ಪದವಿ ಮದ, ಸಂಪತ್ತಿನ ಮದ, ಪುತ್ರ ಮದ, ಹೀಗೆ 8 ಮದಗಳು ಸೇರ್ಕೊಂಡ್ಬಿಟ್ಟಿದೆ. ಹಾಗಾಗಿ ಹುಚ್ಚನಾಗ್ಬಿಟ್ಟಿದ್ದಾನೆ. ಮತ್ತೆ ಗಳಿಸುವ ಕಡೆ ಹೋಗ್ತಾ ಇದ್ದಾನೆ, ವಿಕಾಸ ಮಾಡ್ಕೊಳ್ತಾ ಇಲ್ಲ. ಇದನ್ನೆಲ್ಲ ನನ್ನ ಹಿಂದೆ ಕಳಿಸ್ತಾರ, ನೋಡ್ತಾ ಇದ್ದಾನೆ. ರೀತಿಯ ಸಾವಾದಾಗ ಅವನ ಹೋಗಿ ಏನೂ ಇಲ್ಲ, ಅವನ ಜೊತೆ ಏನೂ ಹುಡ್ದ ಕಟ್ ಮಾಡಿ ಮೂಗ್ತಿಯಲ್ಲಿದ್ರು ಮೂಗ್ತಿಯನ್ನ ಸಹ ತೆಗೆದು ಮಾಡ್ತಾ ಇರೋದನ್ನ ನೋಡ್ತಾ ಇದ್ದಾನೆ. ಆದ್ರೆ ಯೋಚನೆ ಮಾಡಲ್ಲ ಅವನು. ಎಷ್ಟೊಂದು ಗಳಿಸ್ತಾ ಇದ್ದೀನಿ, ಇದು ನನ್ನ ಗಳಿಸ್ತಾರ, ನನಗೆ ಶಾಶ್ವತವಾದ ಶಾಂತಿ ಕೊಡ್ತಾ ಇದೆಯಾ, ನೆಮ್ಮದಿ ಕೊಡ್ತಾ ಇದೆಯಾ, ಸುಖ ಕೊಡ್ತಾ ಇದೆಯಾ, ಯೋಚನೆ ಮಾಡ್ತಾ ಇಲ್ಲ ಅವನು. ನನಗೆ ನಿದ್ದೆ ಕೊಡ್ತಾ ರಾತ್ರಿ ಹೊತ್ತು, ಯೋಚನೆ ಮಾಡ್ತಾ ಇಲ್ಲ. ನಿದ್ದೆಗೆ ಇಟ್ಟು ಆರೋಗ್ಯ ಕೆಡಿಸ್ಕೊಂಡು ಇವುಗಳನ್ನೆಲ್ಲ ಗಳಿಸುವ ಕಡೆ ಹೋಗ್ತಾ ಇದ್ದಾರೆ. ಗಳಿಸೋ ಪ್ರಾರಬ್ಧ ಇದ್ರೆ ಬರ್ತಾ ಇದೆ, ಅದೇ ಪ್ರಯತ್ನ ಮಾಡಬೇಕು, ಗಳಿಸಿ. ಅದ್ರ ಮೇಲಿರ್ತಕ್ಕಂಥ ಮೋಹವನ್ನ ಕಡೆ ಗಮನ ಕೊಡಿ, ಬಿಡಿ. ಅದು ಮೋಹವನ್ನ ಬಿಟ್ರೆ ಮಾತ್ರ ನಮ್ಗೆ ಶಾಂತಿ, ನೆಮ್ಮದಿ ಹೇಳ್ತಾ ಇದ್ದಾರೆ. ಎಲ್ಲರೂ ಸಹ ಅದನ್ನ ಹೇಳ್ತಾ ಇರೋದು. ಹೇಳ್ತಾರೆ ನೋಡಿ, ಈ ಬ್ರಹ್ಮಾಂಡದಲ್ಲಿ ಅನಂತ ಕೋಟಿ ಜೀವಕೋಶಗಳಿವೆ, ಜೀವರಾಶಿಗಳಿವೆ. 20 ಲಕ್ಷ ಜೀವರಾಶಿಗಳು ಅಂತ ಹೇಳ್ತಾರಲ್ಲ, ಇದೆ. ಅವುಗಳ ಒಳಗೆ ಶ್ರೇಷ್ಠವಾದದ್ದು ಅಂದ್ರೆ ಮಾನವ ಜನ್ಮ. ಶ್ರೇಷ್ಠವಾದದ್ದು ಯಾವುದು ಅಂದ್ರೆ ಮಾನವ ಜನ್ಮ. ನೋಡಿ, ಅಜ್ಞಾನ ಎಂಬ ತಲೆಯಲ್ಲಿ ಬಿದ್ದು ಧನಧಾನ್ಯಗಳ ಆಸೆಯನ್ನ ಬಿಡದೆ ಸಂಸಾರದ ಕೋಟಲೆಗೆ ಸಿಕ್ಕಿ
ಉಂಟಾಗಿ ದುಃಖಗಳನ್ನು ಅನುಭವಿಸ್ತಾ ಇದ್ದಾನೆ. ಮತ್ತು ಈ ಜನನ ಮರಣಾದಿಗಳಲ್ಲಿ ಮುಕ್ತಾಗುವುದಕ್ಕೆ ಬೇಕಾಗಿರುವ ಸಾಮಗ್ರಿಗಳನ್ನು ಹುಡುಕ್ತಾ ಇಲ್ಲ, ಅವನು ಸಾಧನ ಹುಡುಕ್ತಾ ಇಲ್ಲ. ಮತ್ತು ವಿಕಾಸ ಮಾಡಿದ್ರೆ ಏನು, ಜ್ಞಾನ ಸಂಪಾದನೆ ಮಾಡ್ಕೊಂಡ್ರೆ ಏನು, ಜ್ಞಾನದ ಪ್ರಾಪ್ತಿಯಿಂದ ಅಂದ್ರೆ ಪ್ರಾಪ್ತಿ ಮಾಡ್ಕೊಂಡ್ರೆ ಪರಮಾತ್ಮ ನಿಶ್ಚಲ ತತ್ವ ಅನ್ನೋಗೆ ಉಂಟಾಗತ್ತೆ. ನಿಶ್ಚಲ ಅಂದ್ರೆ ಯಾವಾಗೂ ಅಲಗದೆ ಇರತಕ್ಕಂಥದ್ದು, ಅಲಗಾಡತಕ್ಕಂಥದ್ದು, ಪರಿವರ್ತನೆ ಆಗದೆ ಇರತಕ್ಕಂಥದ್ದು, ಇರೋದು ಅದು ನಿಶ್ಚಲ. ಆ ಪರಮಾತ್ಮ ನಮ್ಮ ಸ್ವರೂಪ, ಪರಮಾತ್ಮ ಅಂದ್ರೆ ನಮ್ಮ ಸ್ವರೂಪ. ಏನಾದ್ರೂ ಉಂಟಾಗ್ಬೇಕು, ಅದನ್ನ ಅರಿವು ಮಾಡ್ಕೊಂಡ್ರೆ ಎಲ್ಲಾ ಕರ್ಮಗಳು ನಾಶ ಆಗ್ತವೆ. ಸಂಚಿತ ಕರ್ಮಗಳು ಅದನ್ನ ಹೇಳ್ತಾ ಇರ್ತಾರೆ, ಆಗಾಗ್ಗೆ ಎಲ್ಲಾ ಮಹಾ ಹೇಳ್ತಾ ಇರ್ತಾರೆ. ಮತ್ತೆ ಹುಟ್ಟೋ ಕೆಲಸ ಇರೋದಿಲ್ಲ, ಕರ್ಮ ನಾಶ ಆಗ್ಬಿಟ್ರೆ ಮತ್ತೆ ಕೆಲಸ ಇರೋದಿಲ್ಲ. ಎಲ್ಲ ಸಂಕಲ್ಪಗಳು ಕೊಡ್ತಾ ಇದ್ದಾನೆ, ನನಗೆ ಅದು ಬೇಕು, ಇದು ಬೇಕು, ಇದು ಬೇಕು ಅಂತ ಬಂದಿದೆ, ಎಲ್ಲ ಸಾಕಷ್ಟು ಅನ್ತಾನೆ. ಮತ್ತೆ ಬೇಕು ಬೇಕು ಅವನಿಗೆ ಬೇಕು, ಅವನು ಬಯಕೆಗಳು ಈಡೇರಿ ಎಲ್ಲಾ ಸುಖಗಳನ್ನು ಅನುಭವಿಸಿದ್ರು ಸಹ ಬಯಕೆ ಈಡೇರಿಲ್ಲ, ಇನ್ನು ಬೇಕು ಬೇಕು ಅಂತ ಇದ್ದಾನೆ ವಯೋವೃದ್ಧನು. ಅದರಿಂದ ಈ ಜನ್ಮಾದಿಗಳು ಏನ್ ಮಾಡ್ಬೇಕು ಅಂದ್ರೆ ಗುರು ಧ್ಯಾನ ಮಾಡಬೇಕು, ತತ್ವ ಅಂತ ಹೇಳ್ತಾರೆ. ವಿವಿಧ ಶಾಸ್ತ್ರಗಳನ್ನು ಓದೋರು, ಅನೇಕ ದೇವತೆಗಳನ್ನು ಸಹ ಗುರು ಪಕ್ಷದಲ್ಲಿ ಸರ್ವ ಕರ್ಮ ನಾಶವಾಗಲಾರದು.